ಸಾಮಾನ್ ಒಬ್ರ ಮೇಲೆ ಒಬ್ರು ಮಕ್ಕಂತಾರಲ್ಲ ಅದಕ್ಕೆ ಇಂಗ್ಲೀಷ್ನಾಗ ಏನಂತಾರ? ತಾರೆ ಅದಕ್ಕೆ ಫಸ್ಟ್ ನೈಟ್ ಅಂತಾರಲೇ. ಯಾಕೆ ಎಲ್ಲಿ ನೋಡಿದೆ? ಕಾಲೇಜ್ ಹಾಸ್ಟೆಲ್ನಾಗ. ಹಾಸ್ಟೆಲ್ಗೆ ಯಾಕೆ ಹೋಗಿದ್ದೆ ನೀನು? ಇಂಟರ್ವಲ್ಲಾಗ ಹಾಸ್ಟೆಲಲ್ಲಿ ಮ್ಯಾಗಿ ಮಾಡಕ್ಕೆ ಪ್ಲಾನ್ ಹಾಕಿವ್ ನಾವು. ಏಯ್ ಸಾಮಾನ್, ಸಾರು ಲೆಟ್ರ್ ಬರ್ಕೊಂಬರ ಕೇಳಿದ್ರಲ್ಲ, ಬರ್ದಿಯಾ? ಅಯ್ಯೋ ಮರ್ತು ಬಿಟ್ಟೆ. ಲೆಟ್ರ್ ಬರ್ದಿಲ್ಲಲ್ಲ, ಈಗ ಸಾರು ಬಂದು ಬೆಂಡೆತ್ತೆ ತರ್ತಾಡಿ. ಕಂದ ಏನಪ್ಪ ಮಾಡೋದೀಗ? ಫುಲ್ ಚುಗುಬುಗು ಚುಗುಬುಗು. ಕಂದ ಏನಪ್ಪ ಮಾಡೋದೀಗ? ನಮಸ್ತೆ ಸರ್. ನಮಸ್ತೆ ಸರ್. ಯಾರಿಗಾದ್ರೂ ಜ್ವರದ ಗುಳಿಗೆ ಬೇಕಾ? ಬೇಡ ಸರ್. ಬೇಡ ಸರ್. ನೆಗಡಿ ಕೆಮ್ಮಿಂದು ಬೇಡ ಸರ್. ಹೊಟ್ಟೆ ನೋವು, ತಲೆನೋವು, ಕೈಕಾಲು ನೋವು ಬೇಡ ಸರ್. ವಾಂತಿ ಬೇದಿದಾನ ತಾರೆ, ನಮಗೇನು ಆಗಿಲ್ಲ ತಾರ್, ನಾವು ಆರಾಮಿದ್ದೀವಿ ತಾರ್, ನಮಗ್ ಬೇಡ. ಸಾರೆ ಹಂಗಂದ್ರೆ ಈಗ ಹೇಳಿ, ಹೋಮ್ವರ್ಕ್ ಯಾವನ್ ಬರ್ದಿಲ್ಲ, ಯಾಕೆ ಬರ್ದಿಲ್ಲ? ಸಿಗಬಿದ್ದಿಲ್ಲ ಸಮಾನ್ ತಾರ್, ಯಾಕೆ ಬರ್ದಿಲ್ಲ ಸರ್ ಹೋಮ್ವರ್ಕ್ ತಾವು? ಅದು ಜ್ವರ, ಕೆಮ್ಮು, ನೆಗಡಿ, ಹೊಟ್ಟೆ ನೋವು, ತಲೆನೋವು. ತಾರ್ ಆವು ಕಡ್ದು ಬಿಟ್ಟಿತ್ತು ನನಗೆ. ಆವು ಕಡ್ದಿತ್ತ ಸರ್ ನಿಮಗೆ? ಎಲ್ಲಿ ಕಡ್ದಿತ್ತು ಸರ್? ಆವು ಏನು ಅರ್ಧ ಕಡ್ದಿತ್ತಾರ. ನೀನು ಆಮೇಲೆ ಆಫೀಸ್ ರೂಮಲ್ಲಿ ಸ್ವಲ್ಪ ಸಿಗಪ್ಪ. ಇನ್ಮೇಲೆ ಎಲ್ಲರೂ ಕಾಲೇಜಲ್ಲಿ 2 ರೂಲ್ಸ್ ಫಾಲೋ ಮಾಡಲೇಬೇಕು. ಎರಡನೇದು, ಕಸ ಸಿಕ್ಕಲ್ಲ ಹಾಕಂಗಿಲ್ಲ ತಾರ್, ನಾವ್ ಯಾವತ್ತು ಕಸ ಡಸ್ಟ್ಬಿನ್ಗೆ ಹಾಕಿರುತ್ತಾರ. ಹ್ಞೂ ಸರ್. ಮೊದಲನೇದು, ಯಾವನು ಸುಳ್ಳು ಹೇಳಂಗಿಲ್ಲ ತಾರ್, ನಾವ್ ಯಾವತ್ತು ಸುಳ್ಳು ಹೇಳಿವಿ, ನೀವೇ ಹೇಳಿತಾರ. ನಮ್ ಕಾಲೇಜಾಗಿನ್ನ ಡಸ್ಟ್ಬಿನ್ ಇಕ್ಕಿಲ್ಲಪ್ಪ ತಾರ್, ನಾವ್ ಯಾವತ್ತು ಕಸ ಡಸ್ಟ್ಬಿನ್ಗೆ ಹಾಕಿರುತ್ತಾರ. ಹ್ಞೂ ಸರ್. ಲೇ ಮಿಸ್ ಕಾಲ್, ಅವು ಏನೇನು ಉತ್ತರಗಳು ಬರ್ದಿಲ್ಲ. ಅವು ತಾಜ್ ಮಹಲ್ ಎಲ್ಲಿದೆ ಅಂದ್ರೆ ಶೀಲಾ ಆಂಟಿ ಮನೆ ಶೋಕೇಸ್ ಅಲ್ಲಿ ಇದೆ ಅಂತೆ. ಮಕ್ಕಳಿಗೆ ಪೋಲಿಯೋ ಯಾಕೆ ಹಾಕ್ತಾರಂದ್ರೆ ದೊಡ್ಡವರಾದ ಮೇಲೆ ಜಾಸ್ತಿ ಪೋಲಿಯೋ ಆಟಗಳು ಆಡಬಾರ್ದೆಂದು ಪೋಲಿಯೋ ಹಾಕ್ತಾರಂತೆ. ಸಣ್ಣ ಮಕ್ಕಳು ಕ್ವಶನ್ ಕೂಡ ಉತ್ತರ ಕೊಟ್ಟಿಲ್ಲ. ಅಲ್ಲಿ ಬೆಕ್ಕಿಗೆ ಹಾಲಿನ ರೂಢಿ ತೋರ್ಸಂತ ಕೇಳಿನಿ, ಅದಕ್ಕೆ ಬೆಕ್ಕನ್ನ ಸೈಡಿಂದ ಕರ್ಕೊಂಡು ಹೋಗ್ಬಿಟ್ಟಣ. KEB ಫುಲ್ ಫಾರ್ಮ್ ಏನಂದ್ರೆ ಕರೆಂಟ್ ಇವತ್ತು ಬರಲ್ಲ ಅಂತೆ. ಹೇಳ, ಡ್ರಾಯಿಂಗ್ ತೋರಿಸ್ತೀನಿ ಇಂಗ್ಲೀಷ್ನಾಗ ಹೇಳ. ಏನಿದ? ಪಿಲ್ಲೋ ಇದ? ಟೇಬಲ್ ಇದ? ಫಸ್ಟ್ ನೈಟ್. ಈಗ ಹೆಂಗ್ ಬರ್ತೀನಿ ನನಗೆ ಗೊತ್ತಿಲ್ಲ ನೋಡು. ಫಸ್ಟ್ ನೈಟ್ ಏನಿದ? ಬಂಕ್ ಬೆಡ್. ಒಬ್ರ ಮೇಲೆ ಒಬ್ರು ಮಕ್ಕಂತಾರಲ್ಲ ಅದಕ್ಕೆ ಇಂಗ್ಲೀಷ್ನಾಗ ಏನಂತಾರ? ತಾರೆ ಅದಕ್ಕ ಫಸ್ಟ್ ನೈಟ್ ಅಂತಾರಲೇ. ಹೇಳ, ವಾಟ್ ಈಸ್ ಎನರ್ಜಿ? ಗೊತ್ತಿಲ್ಲ. ಶಗಣಿ ತಿನ್ನಕ್ ಹೋಗಲ್ಲನ. ಸಾಮಾನ್, ವಾಟ್ ಈಸ್ ಎನರ್ಜಿ? ತಾರ ನಿಮಗೆ ಎಷ್ಟು ಮಕ್ಕಳು? 6. ಇದೇ ತಾರ ಎನರ್ಜಿ. ಲೇ ಮಿಸ್ ಕಾಲ್, ಹೇಳು, ಭಾರತದ ರಾಜಧಾನಿ ಯಾವುದು? ಬೆಂಗಳೂರು. ಲೇ ಎಲ್ಲದಕ್ಕೂ ತಪ್ಪೇ ಹೇಳ್ತೀಯಲ್ಲೇ. ನೀವು ಕ್ವಶನ್ ಕೇಳೋದೇ ತಪ್ಪು ಕೇಳಿರಿ. ಭಾರತದ ರಾಜಧಾನಿ ಅಲ್ಲ, ಕರ್ನಾಟಕದ ರಾಜಧಾನಿ ಯಾವ್ದಂತ ಕೇಳ್ಬೇಕು. ಲೇ ಚೆನ್ನಾಗಿ ಓದಿ ಇಂಡಿಯಾಗ ಒಳ್ಳೆ ಹೆಸರು ತರಿಲಿ. ಯಾಕ ಇಂಡಿಯಾ ಅನ್ನೋ ಹೆಸರು ಚೆನ್ನಾಗಿಲ್ಲೇನು? ಲೇ ಹಾರ್ಡ್ ವರ್ಕ್ ಮಾಡ್ರೋ, ಸಕ್ಸಸ್ ಸಿಗುತ್ತೋ. ಕತ್ತೆ ಕೂಡ ಹಾರ್ಡ್ ವರ್ಕ್ ಮಾಡುತ್ತೆ, ಅದಕ್ಕೆ ಸಿಕ್ತು ಸಕ್ಸಸ್. ಈಗ ಕೌಂಟ್ರ್ ಕೇಳು. ಲೇ ಬೆಳಿಗ್ಗೆ 8ಕ್ಕ 9ಕ್ಕ ಎದ್ದೇಳ್ತಾರಲ್ಲೇ, ಬೆಳಿಗ್ಗೆ ಬೇಗ ಎದ್ದೇಳ್ರಿ, ಜೀವನದಲ್ಲಿ ಮುಂದೆ ಬರ್ತಿರ್ಲಿ. ಕೋಳಿ ಕೂಡ ಬೆಳಿಗ್ಗೆ ಬೇಗನೆ ಎದ್ದೇಳುತ್ತೆ, ರಾತ್ರಿ ಚಿಕನ್ ಆಗ್ಬಿಟ್ಟಿರುತ್ತೆ. ಲೇ ಸಾವಿರಾರು ಜನ ನಿಮ್ಮನ್ನ ಸೋಷಿಯಲ್ ಮೀಡಿಯಾದಾಗ ಫಾಲೋ ಮಾಡ್ತಾರ, ನಿಮ್ಮನ್ನ ನೋಡಿ ಮುಂದೆ ಅವ್ರು ಕೂಡ ಹಂಗೆ ಆಗ್ತಾರ ನೋಡ್ಲೆ. ಪ್ರೈಮ್ ಮಿನಿಸ್ಟರ್ನ ಕೂಡ ಎಲ್ಲರೂ ಫಾಲೋ ಮಾಡ್ತಾರ, ಹಂಗಂತ ಎಲ್ಲರೂ ಪ್ರೈಮ್ ಮಿನಿಸ್ಟರ್ ಮಾಡ್ತಾರ? ಇಷ್ಟು ಕೌಂಟರ್ ಮೇಲೆ ಕೌಂಟರ್ ಕೊಡ್ತಲ್ಲ, ಬೋರ್ಡ್ ಮೇಲೆ ಒಂದೇ ಒಂದು ವರ್ಡ್ ಬರ್ತೀನಿ, ಕರೆಕ್ಟಾಗಿ ಓದಿ ತೋರಿಸ್ತ್ಯಾ? ಓದ್ ನೋಡಮ್ಮ. NV
ರೋ ಎನ್ವಿರಾನ್ಮೆಂಟಲ್ ಏನ್ರಿ ಮೆಂಟಲ್? ಇವಳು ಬ್ಲಾಕ್ ಬ್ಯೂಟಿ. ಈಗ ಇವಳು ಉತ್ತರಗಳು ಹೇಳ್ತೀನಿ ಕೇಳಿ ಕಂದ. ಈಗ ಉತ್ತರಗಳು ಕೆಲವು ಬಾರಿ ಬರ್ದಿರ್ತಾಳ ಕದ ಅವಳು ಉತ್ತರಗಳು. ಪಾದರಸ ಎಂದರೇನು ಅಂದ್ರೆ ಬರ್ದಳ, ಪಾದ ನೋವಾದಾಗ ಹೊರಗಡೆ ಬರೋ ರಸವೇ ಪಾದರಸ. ಉತ್ತರಾಧಿಕಾರಿ ಯಾರು ಎಂದರೆ ಬರ್ದಳ, ಪರೀಕ್ಷೆಯ ಸಂದರ್ಭದಲ್ಲಿ ಉತ್ತರ ಹೇಳಿಕೊಡುವ ಅಧಿಕಾರಿಗೆ ಉತ್ತರಾಧಿಕಾರಿ ಎನ್ನುತ್ತಾರೆ. ಬಿಲ್ ಗೇಟ್ಸ್ಗೆ ಹೆಸರು ಹೇಗ್ ಬಂತಂತ ಕೇಳಿದ್ರೆ ಬರ್ದಳ, ಹೋಟೆಲ್ ನಲ್ಲಿ ಬಿಲ್ ಕಟ್ಲಾರ್ದಂಗೆ ಗೇಟ್ ಎಗರಿದಕ್ಕೆ ಬಿಲ್ ಗೇಟ್ಸ್ ಅಂತ ಹೆಸರು ಬಂತಂತೆ. ಎಲೆಕ್ಟ್ರಿಸಿಟಿ ಒಂದ್ ಮನೇಲಿ ಬರ್ತಾ ಇಲ್ಲ, ಕರೆಂಟ್ ಹೋಗೈತಾ ಇಲ್ಲ ಏನಾದ್ರೂ ಫಾಲ್ಟ್ ಆಗೈತಾ ಅಂತ ಹೆಂಗ್ ಚೆಕ್ ಮಾಡ್ತೀರಿ? ತಾನೇ ಫ್ಯೂಸ್ ಚೆಕ್ ಮಾಡ್ತೀವಿ, ಮೇನ್ ಸ್ವಿಚ್ ಆಫ್ ಆಗೈತೆ ನೋಡ್ತೀವಿ ಸರ್, ಇಲ್ಲ ಮೀಟರ್ ಏನೇನ್ ಆಗೈತೆ ಅಂತ ನೋಡ್ತೀವಿ. ಇವಳು ಬರ್ದಳ ಪಕ್ಕದ ಮನೆ ಕೇಳ್ಕೊಂಡ್ ಬಂದ್ಬಿಡ್ತಾಳಂತೆ. ಸಾಮಾನ್ ಲೆಟರ್ ಬರ್ಕೊಂಬರ ಕೇಳಿದ್ನಲ್ಲ, ಬರ್ದಿಯಾ? ಬರ್ದಿಲ್ಲ ತರ ಅವನು. ಹ್ಞೂ ತರ ಬರ್ದೀನಿ. ಯಾರಿಗೆ ಬರ್ದಿ? ಚೈನಾ ಪ್ರೆಸಿಡೆಂಟ್ ಚಿಂಗ್ ಚಾಂಗ್ ಚುಂಗೆ ಕನ್ನಡದಲ್ಲಿ ಬರ್ದಿಂತಾರ ನಾನು. ಲೇ ಅವನಿಗೆ ಕನ್ನಡ ಎಲ್ಲ ಅರ್ಥ ಆಗುತ್ತಲೇ? ನೀವ್ ಹಿಂಗೆ ಹೇಳ್ತೀರಿ ಅಂತ ಮೊದಲೇ ತತ್ತಿತ್ತು, ಅದಕ್ಕೆ ಚೈನೀಸ್ ಭಾಷೆಗೆ ಬರ್ದಿಂತಾರ ನಾನು. ನೋಡಿ ಓಕೆ. ಇವ್ನು ಯಾವ ಗ್ಯಾಪ್ನಾಗ ಬರ್ಬೇಕು ಇವನು? ಲೆಟರ್ ಬರ್ದಿಲ್ಲಲ್ಲ, ಈಗ ಸಾರ್ ಬಂದು ಬೆಂಡೆತ್ತೆ ತರ್ತಾಡಿ. ಕಂದ ಏನಪ್ಪ ಮಾಡೋದೀಗ? ಐಡಿಯಾ, ಅವನ ಹತ್ರ ಮ್ಯಾಗಿ ಐತಲ್ಲ ಇಸ್ಕೋ. ಲೈ ಮ್ಯಾಗಿ ತರಲೆ. ಇಸ್ಕೊಂಡೆ, ಓಪನ್ ಮಾಡು. ಅದ್ರ ಮೇಲೆ ಒಂದ್ ಸೈಡ್ ಇಂಕ್ ಹಚ್ಚು. ವೈಟ್ ಪೇಪರ್ ಮೇಲೆ ಪ್ರಿಂಟ್ ಹಾಕು. ಸಾಮಾನ್ ಹೆಣ್ಮಕ್ಳ ಮೇಲೆ ಆಗ್ತಿರುವ ಶೋಷಣೆಗಳ ಮೇಲೆ ಪ್ರಬಂಧ ಬರೆ ಅಂತ ಹೇಳಿದೆ, ಬರ್ದ್ಯಾ? ಅದೇ ತಾರ್, ಹೆಣ್ಮಕ್ಳ ಮೇಲೆ ಎಲ್ಲ ಆಗ್ತಿದೆ ಸರ್ ಶೋಷಣೆ? ಗಂಡ್ ಮಕ್ಳ ಮೇಲೆ ಆಗ್ತಿತ್ತು ತಾರ್. ಗಂಡ್ ಮಕ್ಳ ಮೇಲೆನಾ? ಗಂಡ್ ಮಕ್ಳ ಮೇಲೆ ಯಾವಾಗ ಆಗ್ಲಿ? ಅದೇ ತಾರ್, ಸ್ಕೂಲಿಂದ ಹೇಳ್ತಿಂತೇಳಿ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಟೀಚರು ಹೆಣ್ಮಕ್ಳಿಗೆ ಹೊಡಿಲಾ ಬ್ಯಾಡ ಅಂತ ಹೊಡಿತಾರೆ, ಆದ್ರೆ ಗಂಡ್ ಮಕ್ಳಿಗೆ ಬಾರ್ ಬೀಳಂಗ್ ಹೊಡಿತಾರೆ ತಾರ್. ಟ್ರಾಫಿಕ್ ಪೊಲೀಸ್ ಅವರು ಹೆಣ್ಮಕ್ಳು ಕಣ್ ಮುಂದೆ ಹೋಗ್ತಿದ್ರು ಕೂಡ ಹಿಡಿಯಲ್ಲ ತಾರ್, ಅದೇ ಗಂಡ್ ಮಕ್ಳು ಬಸ್ಸಿಂದ ಬಚ್ಚಿಕೊಂಡು ಹೋಗ್ಲಿ ಬಿಡಲ್ಲ. ಅವರು ಸಂತೂರ್ ಅಡ್ವರ್ಟೈಸ್ಮೆಂಟ್ ಅವರು ಮಮ್ಮಿ ಮಮ್ಮಿ ಅಂತ ಬರೀ ಮಮ್ಮಿನೇ ತೋರಿಸ್ತಾರೆ, ಅವ್ರ ಅಪ್ಪ ಕೂಡ ಅದೇ ಸೋಪಿ ಯೂಸ್ ಮಾಡ್ತಾನೆ, ಅವ್ರ ಅಪ್ಪನ ತೋರ್ಸಲ್ಲ. ನಾವು ಹುಡುಗರು ಇಂಜಿನಿಯರಿಂಗು MBA BCom ಎಷ್ಟು ದೊಡ್ಡ ಓದಿರ್ಲಿ 10ನೇ ಕ್ಲಾಸ್ ಓದಿರೋ ಹುಡುಗಿನ ಮದುವೆ ಆಗ್ತೀವಿ, ಅದೇ ಅವ್ರು ಅಷ್ಟು ದೊಡ್ಡ ಓದಿದ್ರೆ 10ನೇ ಕ್ಲಾಸ್ ಓದಿರೋ ಹುಡುಗನ ಮದುವೆ ಆಗ್ತಾರ ಅವರು? ಇಲ್ಲ. ಲವ್ ಮಾಡಿ ಹುಡುಗ ಹುಡುಗಿ ಓಡೋದಾಗ ಇಬ್ರು ಸೇರಿ ಲವ್ ಮಾಡಿರ್ತಾರ, ಇಬ್ರು ಸೇರಿ ಓಡೋಗಿರ್ತಾರ, ಆದ್ರೆ ಕೊನೆಗೆ ಹುಡುಗನೇ ಓಡ್ಸ್ಕೊಂಡು ಹೋದ ಅಂತ ಹೇಳಿ ಎಲ್ಲ ಅವನ್ ಬೇಕಾಗಿ ಬಿಡ್ತಾರ. ಇದೇನಿದು? ಲವ್ ಬ್ರೇಕಪ್ ಆದ್ರೆ ಸಾಕು, ಹುಡುಗಿನೇ ಕೈ ಕೊಟ್ಟಿರ್ಲಿ, ಹುಡುಗನೇ ಮೋಸ ಮಾಡ್ದ ಅಂದ್ಬಿಡ್ತಾರ ತಾರ್. ತಾರ್, ನಾನಿವತ್ತು ಎಲ್ರಿಗೂ ಒಂದು ಸತ್ಯವಾದ ಮಾತು ಹೇಳ್ತಿದ್ದೀನಿ ತಲಿ. ಹುಡುಗಿ ವಾಪಸ್ ಲವ್ ಮಾಡಲ್ಲ ಅಂತ ತೊತ್ತಿದ್ರು, ಅದೇ ಹುಡುಗಿನ 24 ಗಂಟೆ ನಿಯತ್ತಾಗಿ ಲವ್ ಮಾಡೋರೇ ಹುಡುಗರು ತಾರ್. ಲೇ ಗಂಡ್ ಮಕ್ಳು ಅಳಬಾರ್ದ್ಲೇ, ಗಂಡ್ ಮಕ್ಳನ್ನ ಅಲಿಸ್ಬಾರ್ದಂತ ಹೆಣ್ಮಕ್ಳಿಗೆ ಹೇಳಿ ನೀವು. ಲೇ ಇವೆಲ್ಲ ಬೆಡ್ರಿಲಿ ಚೆನ್ನಾಗಿ ಓದಿ ಟಾಪರ್ಸ್ ಆಗಿರ್ಲಿ ಸರ್, ಅವೆಲ್ಲ ಫಸ್ಟ್ ಬೆಂಚರ್ಸ್ ಆಗದ, ನಾವು ಲಾಸ್ಟ್ ಬೆಂಚ್. ನಿಮಗೆ ಅವ್ರಿಗೆ ಏನ್ ಡಿಫ್ರೆನ್ಸ್? ಆದ್ರೆ ಹೇಳ್ತೀನಿ ಕೇಳಿ ಸರ್, ಅವ್ರು ಮುಂದೆ ಕುಂದ್ರರು, ನಾವು ಹಿಂದೆ ಕುಂದ್ರರು. ಕ್ಲಾಸಲ್ಲಿ ಅವ್ರ ಅಟೆನ್ಷನ್ ಯಾವಾಗ್ಲೂ ಸಾರ್ ಮೇಲೆ ಇರುತ್ತೆ, ಆದ್ರೆ ಸಾರ್ ಅಟೆನ್ಷನ್ ನಮ್ಮ ಮೇಲೆ ಇರುತ್ತೆ. ಓದ್ಬೇಕಾದ್ರೆ ಸಾರ್ ಕೊಟ್ಟಿದ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಓದೋರು ಅವರು, ಅದ್ರಲ್ಲೂ ಇಂಪಾರ್ಟೆಂಟ್ ಹುಡ್ಕೋರು ನಾವು. 100% ಎಕ್ಸಾಮ್ ಅಲ್ಲಿ ಅವ್ರ ಆನ್ಸರ್ಸ್ ಅವ್ರ ಬ್ರೈನ್ ಅಲ್ಲಿ ಇರ್ತವೆ, ಆದ್ರೆ ನಮ್ಮ ಆನ್ಸರ್ಸ್ ನಮ್ಮ ಪಾಕೆಟ್ ಅಲ್ಲಿ ಇರ್ತವೆ. ರಿಸಲ್ಟ್ ಅಲ್ಲಿ ಅವರಿಗೆ ಮಾರ್ಕ್ಸ್ ಎಲ್ಲಿ ಕಟ್ ಮಾಡಿದ್ರು ಅನ್ನೋ ಚಿಂತೆ, ನಮಗೆ ಮಾರ್ಕ್ಸ್ ಎಲ್ಲಿ ಕೊಟ್ರು ಅನ್ನೋ ಚಿಂತೆ. ಬರೀ 7-8 ಮಾರ್ಕ್ಸ್ ಅಷ್ಟೇ ಉತ್ತರ ಗೊತ್ತಿದ್ರು ಎಲ್ರಿಗೂ ತೋರಿಸ್ತೀವಿ ನಾವು, 100ಕ್ಕೆ 100 ಮಾರ್ಕ್ಸ್ ಗೊತ್ತಿದ್ರು ಒಬ್ಬನಿಗೂ ತೋರ್ಸಲ್ಲ ಅವರು. ನಾವು ಫೇಲ್ ಆಗಿ ನಮ್ಮ ಫ್ರೆಂಡ್ಸ್ ಪಾಸ್ ಆಗಿದ್ರೆ ಪಾರ್ಟಿನೇ ಮಾಡ್ತೀವಿ ನಾವು, ಅವ್ರಿಗಿಂತ ಬರೀ 1 ಮಾರ್ಕ್ಸ್ ಅವ್ರ ಫ್ರೆಂಡ್ಗೆ ಜಾಸ್ತಿ ಬಂದ್ಬಿಟ್ರೆ ಸಾಕು ಹೊಟ್ಟೆ ಕಿಚ್ಚು ಬರ್ತಾರ ಅವರು. ಡಬಲ್ ಮೀನಿಂಗ್ ಮಾತಾಡ್ತೀವಿ ನಾವು, ಆದ್ರೆ ಡಬಲ್ ಫೇಸ್ ಇಲ್ಲ ನಮ್ಮ ಹತ್ರ. ಮಾರ್ಕ್ಸ್ ಅಲ್ಲಿ ಗೆದ್ದು ಕ್ಲಾಸ್ ಅಲ್ಲಿ ತಮ್ಮ ಹೆಸರು ಉಳಿಸ್ಕೊಳ್ಳೋರು ಅವರು, ಸ್ಪೋರ್ಟ್ಸ್ ಅಲ್ಲಿ ಗೆದ್ದು ಊರಲ್ಲಿ ನಮ್ಮ ಶಾಲೆ ಹೆಸರು ಉಳಿಸೋರು ನಾವು.
ಫ್ರೆಂಡ್ ಬರ್ತ್ಡೇ ಇದ್ರೆ ವಾಟ್ಸಪ್ ಅಲ್ಲಿ ವಿಶ್ ಮಾಡೋರು ಅವರು, 12 ಗಂಟೆ ರಾತ್ರಿಯಲ್ಲಿ ಫ್ರೆಂಡ್ ಮನೆ ಮುಂದೆ ಕೇಕ್ ಇಟ್ಕೊಂಡು ನಿಂತಿರ್ತೀವಿ ನಾವು ಲಾಸ್ಟ್ ಬೆಂಚರ್ಸು. ರಾತ್ರಿ ಬೀರು ಶೇರ್ ಮಾಡ್ತೀವಿ, ಕಷ್ಟದಲ್ಲಿ ಕಣ್ಣೀರು ಶೇರ್ ಮಾಡ್ತೀವಿ. ಕೊನೆಗೊಂದು ಹೇಳಿ ಮುಗಿಸ್ತೀನಿ, ಅವ್ರು ಪಾಸ್ ಆದ್ರೆ ಹೆಡ್ಲೈನ್ ಆಗುತ್ತೆ, ಅದೇ ನಾವು ಪಾಸ್ ಆದ್ರೆ ಹಿಸ್ಟ್ರಿನೇ ಆಗುತ್ತೆ.